ನನ್ನ ಹೆಸರು ಮಂಜುನಾಥ್ ಕೊಂಡಪಲ್ಲಿ ಅಂತ. ನಾನು ಹುಬ್ಬಳ್ಳಿಯಿಂದ ನಾನು ಮಾದಿಗ ದಂಡೋರ MRPSನ ರಾಜ್ಯ ವಕ್ತಾರನಾಗಿದ್ದೀನಿ, ಹಾಗೆಯೇ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷನಾಗಿದ್ದೀನಿ. ಹೇಳಬೇಕು ಅಂದರೆ ಈ ಒಂದು ಹೋರಾಟ 30 ವರ್ಷದ ಹೋರಾಟದ ಬಗ್ಗೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದ್ದಾರೆ. ಆದರೆ ಇವತ್ತು ಈ ಒಂದು ಧರಣಿ ವೇದಿಕೆಯನ್ನು ನಾವು ಇವತ್ತು ರಚನೆ ಮಾಡಿ ಇಲ್ಲೊಂದು ಹೋರಾಟ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಎಚ್ ಸಿ ಮಹದೇವನಪ್ಪ ಅವರ ಒಂದು ವ್ಯತಿರೇಕವಾದಂಥ ಹೇಳಿಕೆ. ಏನಪ್ಪ ಅಂತಂದರೆ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ನಂತರ ಒಳ ಮೀಸಲಾತಿ ಜಾರಿ ಮಾಡೋ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯನ್ನು ಒಂದು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ವರದಿ ಸಿದ್ಧತೆ ಮಾಡ್ತಿರುವಂಥ ಹಂತದಲ್ಲಿ ನಮ್ಮ ಎಚ್ ಮಹದೇವಪ್ಪನವರು ಏನು ಮಾಡ್ತಾರೆ ಅಂತಂದರೆ ತರಾತುರಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು SC ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ತರಾತುರಿಯಲ್ಲಿ ಅವರು ನಿರ್ಧಾರ ತಗೊಂಡು ಫೈಲ್ಗಳನ್ನ ರೆಡಿ ಮಾಡಿಕೊಂಡು ಇಲಾಖೆಗಳಿಗೆಲ್ಲನೂ ಕೂಡ ಸೂಚನೆ ಹೊರಡಿಸಿರುವಂಥ ವಿಷಯ ಮಾಹಿತಿ ಬಂದು ಒಂದು ಕಾಡ್ಗಿಚ್ಚಿನಂತೆ ರಾಜ್ಯದಾದ್ಯಂತ ವ್ಯಾಪಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಆತಂಕದ ವಾತಾವರಣವನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಇದು ಉಂಟು ಮಾಡಿದೆ. ಅದನ್ನು ನಾವು ಖಂಡಿಸಿ ವಿರೋಧಿಸಿ ಮಹದೇವಪ್ಪನವರೇ ಅವರಿಗೊಂದು ಈ ಮೂಲಕ ಸಂದೇಶ ಕೊಡೋದಿರತ್ತಂದ್ರೆ, ಮಹದೇವಪ್ಪನವರೇ ನಿಮ್ಮದೇ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ನೀವು ಯೋಚನೆ ಮಾಡಿ ನೀವೇನು ಹೇಳಿದ್ರಿ ಅಂತಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಅದಾದ ಮೇಲೆ ಸಿದ್ದರಾಮಯ್ಯನವರು ಇದೇ ಸಂಡೂರಿನಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ರೀತಿಯಂಥ ನೇಮಕಾತಿಗಳನ್ನು ಭರ್ತಿಗಳನ್ನು ಮುಂಬಡ್ತಿಗಳನ್ನು ಮಾಡಲ್ಲ ಅಂತ ಹೇಳಿದ್ರು. ಆದರೆ ನೀವು ಅದೇ ಮಂತ್ರಿಮಂಡಲದ ಸಚಿವರಾಗಿ ಬೇಜವಾಬ್ದಾರಿಯುತವಾಗಿ ಇವತ್ತಿನ ದಿವಸ ನೀವು SC ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಸನ್ನಾಹದಲ್ಲಿ ತೊಡಗಿದಿರಲ್ಲ. ಇದು ಒಂದು ಒಳ ಮೀಸಲಾತಿ ವಿರುದ್ಧವಾಗಿ ನೀವು ಮಾಡ್ತಿರುವಂಥ ಒಂದು ಕುತಂತ್ರ ಅಲ್ಲದೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಇದು ವ್ಯತಿರೇಕ ಕೂಡ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮತ್ತು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂಥ SC ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ವೇದಿಕೆ ಮುಖಾಂತರವಾಗಿ ಧರಣಿ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ. ಕೂಡ ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾವುದೇ ರಾಜಕಾರಣಿಗಳು ಮುಖಂಡರುಗಳಾಗಿರ್ಬೋದು, ಯಾರು ಕೂಡ ಈ ವೇದಿಕೆಗೆ ತಿರುಗಿ ಕೂಡ ನೋಡಿಲ್ಲ. ಇದು ಬಹಳ ನೋವಾಗ್ತಾ ಇದೆ. ಇದನ್ನು ನಾವೆಲ್ಲ ಗಮನ ಮಾಡ್ತಾ ಇದ್ದೀವಿ. ಇದು ತುಂಬಾ ಗಂಭೀರ ಪರಿಣಾಮ ಸರ್ಕಾರಕ್ಕೆ ಎದುರಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಬಿ ನರಸಪ್ಪ ದಂಡೂರು ಅನ್ನೋರು ಭಾಷಣ ಮಾಡಿ ಆದ್ಮೇಲೆ ಭಾವೋದ್ವೇಗದಿಂದ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರ್ತಾರೆ. ಆದರೂ ಕೂಡ ಕನಿಷ್ಠ ಸೌಜನ್ಯ ಇಲ್ಲದಂತ ಆಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿಂದ ಯಾರೇ ಆಗಲಿ ಅವರ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿಲ್ಲ, ವೇದಿಕೆಗೆ ಬಂದಿಲ್ಲ, ಅವರನ್ನು ಕೂಡ ಭೇಟಿ ಮಾಡಿ ಅವರನ್ನ ಯೋಗಕ್ಷೇಮ ಹೆಚ್ಚಳ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ. ಅಂದ್ರೆ ಹೋರಾಟಗಾರರು ಅಂತಂದ್ರೆ ನಿಮ್ಗೆ ಅಷ್ಟು ಕೇವಲನ? ಹೋರಾಟಗಾರರು ಅಂತಂದ್ರೆ ಅವರ ಜೀವಗಳಿಗೆ ಬೆಲೆ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವೆಲ್ಲನೂ ಕೂಡ ನಾವು ಬಿಡಲ್ಲ. ಇದನ್ನ ನೀವು ತಕ್ಕ ಪಾಠ ನಿಮ್ಗೆ ಕಲಿಸ್ತೀವಿ. ಇದಕ್ಕೆ ಉತ್ತರ ಕೊಡುವಂತ ಕಾಲ ತುಂಬಾ ಹತ್ತಿರದಲ್ಲಿದೆ ಅಂತ ನಿಮಗೆ ನಾವು ಇವತ್ತು ಮುಖ ಸಂದೇಶ ಕೊಡ್ತೇವೆ. ಮುಷ್ಕರವನ್ನು 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಈಗ 2ನೇ ದಿನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿ ನರಸಪ್ಪ ದಂಡೋರವರು ವೇದಿಕೆ ಮೇಲೆ ಭಾಷಣ ಮಾಡುತ್ತಾ ಆಗ ವೇದಿಕೆ ಮೇಲೆ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ದರು. ಅವರನ್ನು ಸರ್ಕಾರದ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯವರು ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಈಗ ಚೇತರಿಸಿಕೊಂಡಿದ್ದಾರೆ. ಅವರು ನಿನ್ನೆ ಸಾಯಂಕಾಲ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಈಗ ತಾನೇ ವೇದಿಕೆಗೆ ಆಗಮನ ಅವ್ರದ್ದು ರಾಜ್ಯಾಧ್ಯಕ್ಷರದ್ದು ಇದೆ. ಅವರು ಬಂದ ನಂತರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ದಂಡೋರದ ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಈ ಒಂದು ಒಳ ಮೀಸಲಾತಿ ಹೋರಾಟ ಯಾಕೆ ಮಾಡ್ತಾ ಇದ್ದೀವಿ? ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಗುಣವಾಗಿ ಗಡುವನ್ನು ತೆಗೆದುಕೊಂಡಿದ್ದರು. ಆ ಗಡುವನ್ನು ತೆಗೆದುಕೊಂಡು ಅದಕ್ಕೆ ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಕಾಲಾವಕಾಶ ಮುಗಿದೋಗಿದೆ. ಆದರೂ ಕೂಡ ಮೊನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡದೆ ಯಾವುದೋ ಗುಲಾಮಗಿರಿ ಕೆಲಸಕ್ಕೆ ತಾವು ಅಣಿಯಾಗಿ ಅವರ ಮಾತುಗಳನ್ನು ಕೇಳಿ ನಮ್ಮ ಒಳ ಮೀಸಲಾತಿಯನ್ನು ಹಿಂದಕ್ಕೆ ತಳ್ಳುವಂಥ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗೆಯೇ ಎಚ್ ಸಿ ಮಹದೇವಪ್ಪ ಅವರು ಕೂಡ ಸಮಾಜ ಕಲ್ಯಾಣ ಮಿನಿಸ್ಟರ್ ಆಗಿರುವುದರಿಂದ ಒಳ ಮೀಸಲಾತಿ ಜಾರಿ ಮಾಡುವುದಿಲ್ಲ ಅಂತೇಳಿ ಆ ಒಂದು ದಿನದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈಗಾಗಲೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದಂಥ ಎಚ್ ಸಿ ಮಹದೇವಪ್ಪನವರು ಒಳಸಂಚು ರೂಪದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಕ್ಕೆ ಸರ್ಕಾರದ ಅಧಿಕಾರಿಗಳನ್ನು ಬೆದರಿಸಿ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿ ಈ ಕ್ಯಾಬಿನೆಟ್ನಲ್ಲಿ ಅನುಮೋದನೆಗೆ ತರಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ. ಆ ಸಮಾಜ ಕಲ್ಯಾಣ ಎಸ್ ಸಿ ಮಹದೇವಪ್ಪ ಧಿಕ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ವೇದಿಕೆ